ಹೇಳಿದ್ದು ಎಕ್ಸ್ಪ್ಲೋರ್ ಮಾಡೋಣ. ಚೆಕ್ ಮಾಡಬೇಕಾದ್ರೆ ನಿಮ್ಮ ವಿಡಿಯೋಸ್ ನೋಡ್ತಿದ್ದೆ. ರೀಸೆಂಟಾಗಿ ಯಾರ್ಯಾರಿಗೆ ಹೆಲ್ತ್ ಬೇಕು, ನೇಚರ್ ಬೇಕು ಇಂಥವರೆಲ್ಲ ಬನ್ನಿ. ಬಟ್ ಮೇಲ್ ಪೀಕ್ ಹೋಗ್ತಾ ಹೋಗ್ತಾ ಫಾಗ್ ನೋಡಿ ಅಲ್ಟಿಮೇಟ್ ಆಗಿದೆ. ನಮಸ್ತೆ ಮೇಡಮ್, ಎಲ್ಲಿಂದ ಬಂದಿದ್ದೀರಾ ನೀವು? ಬೆಂಗಳೂರಿಂದ ಬಂದಿದ್ದೀವಿ. ಹಾಂ, ಸೊ ಕುರಂಜಲ್ ಟ್ರಕ್ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮಗೆ? ಸೊ ನಮ್ಮ ಕೊಲೀಗು ಸಹನಾ ಅಂತ ಬನ್ನಿಲ್ಲಿ. ಸೊ ಇವ್ರು ಚಿಕ್ಕಮಂಗ್ಳೂರು ಅವರು. ಸೊ ಇವರೇ ಹೇಳಿದ್ದು ಎಕ್ಸ್ಪ್ಲೋರ್ ಮಾಡೋಣ, ಚಿಕ್ಕಮಂಗ್ಳೂರಲ್ಲಿ ಏನೇನು ಫೇಮಸ್ ಇದೆ ಅಂತ ಕೇಳಿದಾಗ ಸೊ ನೇತ್ರಾವತಿ, ಕುರಿಂಜಲ್ಲು, ಕಂಗಡಿಕಲ್ಲು ಇದ್ರ ಬಗ್ಗೆ ಎಲ್ಲ ಹೇಳಿದ್ರು. ಸೊ ಹಾಗೆ ಪ್ಲ್ಯಾನ್ ಮಾಡೋಣ ಅಂತ ಒಂದು ಸ್ವಲ್ಪ ಆಫೀಸಿಂದ ಮೈಂಡ್ ಫ್ರೆಶ್ ಆಗಲಿ, ರಿಫ್ರೆಶ್ ಆಗಲಿ ಅಂತ ಕುರಿಂಜಲ್ ಟ್ರೆಕ್ಗೆ ಬಂದಿದ್ವಿ. ಸೊ ಇವತ್ತು ನಿಮ್ಮದು ಈಗ ಟ್ರಕ್ ಫಸ್ಟ್ ಟ್ರಕ್ ಅಥವಾ ಮುಂಚೆ ಏನಾದರೂ ಮಾಡಿದ್ದೀರಾ? ನಾನು ಮುಂಬೈಯಲ್ಲಿ ಒಂದು ಮಾಡಿದ್ದೆ. ಅದು ಶಾರ್ಟ್ ಆಯಿತು, ಒಂದು 4 ಕಿಲೋಮೀಟರ್ಸ್ 5 ಕಿಲೋಮೀಟರ್ಸ್. ಇದು ಸೆಕೆಂಡ್ ಟ್ರೆಕ್, ಕರ್ನಾಟಕದಲ್ಲಿ ಫಸ್ಟ್ ಟ್ರೆಕ್. ಸರ್ ನಮಸ್ತೆ, ನಿಮ್ಮ ಹೆಸರು? ಅಶೋಕ್ ಅಂತ. ಸರ್ ನೀವು ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರು. ಸರ್ ನಿಮಗೆ ಕುರಂಜಲ್ ಟ್ರಕ್ ಬಗ್ಗೆ ಹೇಗೆ ತಿಳ್ಕೊಂಡ್ರಿ? ಆನ್ಲೈನ್ ಸರ್, ಅಲ್ಲೇ ನಿಮ್ಮ ವಿಡಿಯೋಸ್. ಹಾಗೆ ಈಗ ಇದು ಕುರಂಜಲ್ ಟ್ರಕ್ ಇದು ಫಸ್ಟ್ ಟೈಮ್ ಅಥವಾ ಮುಂಚೆ ಏನಾದರೂ ಬಂದಿದ್ದೀರಾ? ಇಲ್ಲ, ಇದು ಫಸ್ಟ್ ಟೈಮ್. ಅದೇ ನಾನು ವಿಡಿಯೋಸ್ ಮಾಡಬೇಕಾದ್ರೆ ಚೆಕ್ ಮಾಡಬೇಕಾದ್ರೆ ನಿಮ್ಮ ವಿಡಿಯೋಸ್ ನೋಡ್ತಿದ್ದೆ. ರೀಸೆಂಟಾಗಿ ಮೊನ್ನೇನು ಹಾಕಿದ್ರಲ್ಲ ಒಂದು. ಹಾಂ, ಹೌದೌದು. ಹಾಂ, ಸೊ ಅದು ಏನಾಗಿತ್ತು ಅಂದರೆ ಫಸ್ಟ್ ಕುರಂಜಲ್ ಟ್ರಕ್ ಮಾಡಿದಾಗ ಅವರು ಅರ್ಧಕ್ಕೆ ವಾಪಸ್ ಹೋದ್ರು, ಹಾಗೆ ಬ್ಲಾಕ್ ಅದು ಕಂಟಿನ್ಯೂ ಆಗಲಿಲ್ಲ. ಓಕೆ ಓಕೆ, ಅದು ಸ್ವಲ್ಪ ಇತ್ತು ಮಾತ್ರ. ಹಾಂ, ಹೌದೌದು. ಸೊ ನೆಕ್ಸ್ಟ್ ಟೈಮು ಫುಲ್ ಸಿಕ್ಕಿತ್ತು. ಹಾಂ, ಮುಂಚೆ ಎಲ್ಲ ಟ್ರಕ್ ಮಾಡಿದ್ದೀರಾ ಸರ್? ಹೌದು ಸರ್, ಕುದುರೆಮುಖ, ನೇತ್ರಾವತಿ. ಹಾಂ, ಇವಾಗ ನಿನ್ನೆ ಗಂಗಟಿಕಲ್ ಆಯಿತು. ಓ ಹೌದಾ? ಹಾಂ ಹೌದು, ಇವತ್ತು ಇದು. ಬ್ಯಾಕ್ವರ್ಡ್ ಟ್ರೆಕ್ಕಿಂಗ್. ಒಂದಿದೆ, ತೆಗಿಬೋದಾ? ಹೆಂಗೆ ಹಾಗೆ ಮಾಡು. ಕಡಿತಾ ಇದೆ. ಓ ಶಿಟ್, ಅದು ಹೆಂಗೆ ಬಂತು? ಯಾ ಇಟ್ ಈಸ್. ಇಟ್ಸ್ ದ ಫಸ್ಟ್ ಒನ್. ಅದು ಹೆಂಗೆ ಬಂತು ಅಂದರೆ ಇದು ಸ್ಪಾಟಲ್ಲೆಲ್ಲ ಲೀಚ್ ಇರುತ್ತೆ. ಬಂದಿಲ್ಲ ಅಲ್ಲ ರಿಮೋಟ್. ಹಾಂ ಮೇಡಮ್, ಈಗ ನಾವು 3.5 ಕಿಲೋಮೀಟರ್ ಬಂದಿದ್ದೀವಿ. ಹೇಗೆ ಅನಿಸ್ತಿದೆ ಮೇಡಮ್? ಸೂಪರ್ ಆಗಿದೆ. ಎಲ್ಲ ಇವಾಗ ಒಂದು ಚೂರು ಲೀಚ್ ಬೇರೆ ಕಾಣಿಸ್ತಾ ಇದೆ ಅಲ್ಲಿ ಇಲ್ಲಿ, ಇನ್ನೂ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಮಾಡೋಕ್ಕೆ. ಹಾಂ, ವಾಟರ್ ಪಾಯಿಂಟ್ಸು ಚೆನ್ನಾಗಿತ್ತು ಒಂದು 2-3 ಕಡೆ. ಸೊ ಎಲ್ಲರೂ ಹ್ಯಾಪಿಯಾಗಿದ್ದಾರೆ. ಹಾಗೆ ಈಗ ನಿಮಗೆ ಯಾವುದಾದ್ರೂ ಭಾಗ ಬರುವಾಗ ಟಫ್ ಅನಿಸ್ತಾ ಪಾರ್ಟ್? ಅಷ್ಟೊಂದೇನಿಲ್ಲ, ಮಧ್ಯದಲ್ಲಿ ಒಂಚೂರು ಏರು ಇದೆ, ಸ್ವಲ್ಪ ಎಲಿವೇಟೆಡ್ ಇದೆ. ಇವಾಗ ಒಂದು ಸ್ವಲ್ಪ ಸ್ಟ್ರೇಟ್ ಫ್ಲ್ಯಾಟ್ ಲ್ಯಾಂಡ್ ಕಾಣಿಸ್ತಾ ಇದೆ ಮುಂದೆ. ಬಟ್ ಫಾರೆಸ್ಟ್ ಇನ್ಸೈಡ್ ಟ್ರೆಕಿಂಗ್ ಮಾತ್ರ ಸೂಪರ್ ಆಗಿದೆ. ಸೊ ಯಾವುದು ನಿಮಗೆ ಇಷ್ಟ ಆಯಿತು ಬರುವಾಗ ಪಾರ್ಟ್? ಸೊ ಸ್ಟಾರ್ಟಿಂಗ್ ಒಂದು ರಿವರ್ ಸಿಕ್ತು, ಭದ್ರಾ ರಿವರ್ ಸಿಕ್ತು, ಅದು ಸಖತ್ತಾಗಿತ್ತು. ಆಮೇಲೆ ಮಿಡಲಲ್ಲಿ ಒಂದು ಅಲ್ಲಲ್ಲಿ ಒಂದು 2-3 ಕಡೆ ರಿವರ್ ಪಾಯಿಂಟ್ ಸಿಕ್ತು. ಸೊ ಅವೆಲ್ಲ ಸೂಪರ್ ಆಗಿತ್ತು. ಆಮೇಲೆ ಇಲ್ಲೊಂದು ಕಾಡು ಮಧ್ಯ ಒಂದು ಈ ಥರ ಸನ್ಲೈಟ್ ಬೀಳ್ತಾ ಇದೆಯಲ್ಲ, ಸೊ ಇದು ಸಖತ್ತಾಗಿದೆ. ಫೋಟೋಸ್ಗೆ, ವಿಡಿಯೋಸ್ಗೆ ಎಲ್ಲ ಸೂಪರ್ ಆಗಿದೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮಸ್ತೆ ಸರ್, ಗಾಯತ್ರಿ ಅಂತ. ಎಲ್ಲಿಂದ ಬಂದಿದ್ದೀರಾ? ನಾವು ಹುಬ್ಳಿಯಿಂದ. ಸೊ ಈಗ ನಾವು ಅರ್ಧ ಭಾಗ ಕಂಪ್ಲೀಟ್ ಮಾಡಿದ್ದೀವಿ ಕುರಂಜಲ್ ಟ್ರಕ್. ಹೌದು, ಹೇಗೆ ಅನಿಸ್ತಿದೆ? ಚೆನ್ನಾಗಿದೆ. ವಾಟರ್ ಕ್ರಾಸಿಂಗ್ ಎಲ್ಲ ತುಂಬ ಇಷ್ಟ ಆಯಿತು. ಹಾಂ, ಬೀಚಸ್ಸು ಒಂದೆರಡು ನೋಡಿದೆ, ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಓಕೆ, ಚೆನ್ನಾಗಿದೆ. ಸೊ ಈಗ ಬರುವಾಗ ಯಾವ್ದು ಭಾಗ ನಿಮಗೆ ಪಾರ್ಟ್ ಕಷ್ಟ ಆಯಿತು ಬರುವಾಗ? ಬರುವಾಗ ಕಷ್ಟ ಏನು ಅನಿಸಿಲ್ಲ. ಹಾಂ, ಯಾವ್ದು ತುಂಬ ಈಸಿ ಆಯಿತು? ಈಸಿ ಅದೇ ವಾಟರ್ ಕ್ರಾಸಿಂಗ್, ಅದು ಆರಾಮಿತ್ತು. ಹಾಂ, ಭದ್ರಾ ರಿವರ್. ಭದ್ರಾ ರಿವರ್. ಇದು ನಿಮ್ಮದು ಫಸ್ಟ್ ಟ್ರಕ್ಕ? ಮುಂಚೆ ಎಲ್ಲಾದರೂ ಮಾಡಿದ್ದೀರಾ? ಟ್ರೆಕ್ ಅಂತ ಹೋಗಿಲ್ಲ, ಫಸ್ಟ್ ಅಂತ ಹೇಳ್ಬೋದು ನಾನು. ಹಾಂ, ಅಲ್ಲೇ ಕಪ್ಪತ್ಗುಡ್ಡ ನಿಯರ್. ಹಾಂ ಹಾಂ ಹಾಂ, ಅಂದರೆ ಮುಂಚೆ ಟ್ರೆಕ್ ಮಾಡಿದ್ದೀರಾ? ಅದು ಹಾಂ, ಒಂದೆರಡು ಅಷ್ಟೇ ಅಲ್ಲಿ ನಿಯರ್ ಬೈ. ಹಾಂ ಹಾಂ, ಫಸ್ಟ್ ಟ್ರೆಕ್ ಇದು. ಫಸ್ಟ್ ಟ್ರಕ್ ಇದು. ಒಟ್ಟು ಓವರಾಲ್ ಫೀಲ್ ಹೇಗಿದೆ? ಚೆನ್ನಾಗಿದೆ, ಕಾಡು ಮಧ್ಯೆ ಹೋಗಲಿಕ್ಕೆ ಸೂಪರ್ ಇದೆ.
ಹೋಗೋದು ಬೇಡ, ನೀರು ಜಾಸ್ತಿ ಇರುತ್ತೆ. ಸಂತಭಾಯ್ ಹೇಗಿದೆ ನೀರು? ಸೂಪರ್ ಟೇಸ್ಟಿ ಆಗಿದೆ. ನೆಲ್ಲಿಕಾಯಿ ತಿಂದು ನೀರು ಕುಡಿದ್ರೆ ಹೇಗೆ ಟೇಸ್ಟ್ ಬರುತ್ತೆ ಆ ಥರ ಸ್ವೀಟ್ ಆಗಿದೆ. ನ್ಯಾಚುರಲ್ ವಾಟ್ರು ತುಂಬ ಸೂಪರ್ ಆಗಿದೆ, ತುಂಬ ಕೂಲ್ ಆಗಿದೆ. ಯಾವ ಫ್ರಿಜ್ಜು ಬೇಡದ್ರ ಮುಂದೆ. ಮೇಡಮ್ ಈಗ ಫಸ್ಟ್ ವ್ಯೂ ಪಾಯಿಂಟಲ್ಲಿ ವ್ಯೂ ಸಿಕ್ತು, ಹೇಗಿದೆ? ತುಂಬ ಚೆನ್ನಾಗಿದೆ. ಕ್ಲೌಡ್ಸ್ ಎಲ್ಲ ಮೌಂಟೇನ್ ಚೆನ್ನಾಗಿದೆ. ಮೇಡಮ್ ಈಗ ವ್ಯೂ ಸಿಕ್ಕಿದೆ ಫಸ್ಟ್ ವ್ಯೂ ಪಾಯಿಂಟಲ್ಲಿ, ಹೇಗನ್ನಿಸ್ತು? ಸೂಪರ್ ಆಗಿದೆ. ನೋಡಿ ಆ ಮೋಡಗಳನ್ನ ನೋಡ್ತಾ ಇದ್ರೆ ಹಂಗೆ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ. ಸಖತ್ತಾಗಿದೆ. ಆಸಮ್. ಸೊ ಮೇಡಮ್ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಆ ಕಡೆ ನೋಡಿ ಮೇಲೆ ಅದೇ ಕುರಂಜಲ್ ಪೀಕ್. ಸೊ ನಾವೀಗ ಅದನ್ನು ಹತ್ತಬೇಕು. ಹೇಗಿದೆ? ಸೂಪರ್ ಆಸಮ್. ಶಬ್ದನೇ ಇಲ್ಲ ಏನು ಹೇಳಬೇಕು ಅಂತ. ಇದೆ ನೋಡಿ, ಅದೇ ಪೀಕ್ ಹತ್ಬೇಕೀಗ. ವೆಂಕಟ್ ಸೊಪ್ಪ ఒక సెకండ్ స్టాప్ అయిపోతాం. చెప్పాಡ ಲೈವ್. ಓಕೆ ಸರ್ ನಮಸ್ತೆ, ನೀವು ಎಲ್ಲಿಂದ ಬಂದಿದ್ದೀರಾ? ಸರ್ ನಾವು ಬೆಂಗಳೂರಿಂದ ಬಂದಿದ್ವಿ. ಬೆಂಗಳೂರು. ಸರ್ ಇದು ನಿಮ್ಮದು ಫಸ್ಟ್ ಟೈಮ್ ಟ್ರಕ್ಕಾ ಮುಂಚೆ ಎಲ್ಲಾದರೂ ಮಾಡಿದ್ದೀರಾ ಸರ್? ಅಂದ್ರೆ ಚಿಕ್ಕ ಮಾಡಿದ್ವಿ, ಇದು ಫಸ್ಟ್ ಇವರು ನಮ್ಮವ್ರು ಮಾರೋರೆ, ನಮ್ಮಲ್ಲಿ ಆಲ್ಮೋಸ್ಟ್ ಫಸ್ಟ್ ಟೈಮ್. ಸೊ ಈಗ ನಾವು ಕುರಂಜಲ್ ಅಪ್ ಟು 6 ಕಿಲೋಮೀಟರ್ ಬಂದಿದ್ದೀವಿ ಸರ್. ನಿಮಗೆ ಯಾವ್ದು ಪಾರ್ಟ್ ತುಂಬ ಕಷ್ಟ ಅನಿಸ್ತು? ಇದೆ ಲಾಸ್ಟ್ ಇವಾಗ ಬಂದಿದೆ. ಈಗ ಬಂದಿರೋದೇ ಸ್ವಲ್ಪ ಕಷ್ಟ. ಮಿಕ್ಕಿರೋದೆಲ್ಲ ಎಲ್ಲ okay. ಓಕೆ. ಮತ್ತೆ ಯಾವ್ದು ತುಂಬ ಇಷ್ಟ ಆಯಿತು ನಿಮಗೆ? ಅದೇ ಇವಾಗ ಬರೋಕಿನ್ನ ಮುಂಚೆ ವ್ಯೂ ಇತ್ತು ನೋಡಿ, ವ್ಯೂ ಚೆನ್ನಾಗಿದೆ. ಈ ವ್ಯೂ ಚೆನ್ನಾಗಿತ್ತು. ಇನ್ನೊಂದು ಅಲ್ಲಿ ಕಾರ್ಡ್ ಜಂಕ್ಷನ್ ಮಿಡಲ್ ಅಲ್ಲಿ ಅದೊಂದು ಚೆನ್ನಾಗಿತ್ತು. ಓಕೆ ಸರ್, ಥ್ಯಾಂಕ್ ಯು. ಮೇಡಮ್ ಹೇಗನ್ನಿಸ್ತಿದೆ? ಈಗ ಹತ್ತಿದ್ರಲ್ಲ, ಅದು ನಿಮ್ಗೆ ನಿಜವಾಗ್ಲೂ ಕಷ್ಟ ಆಯ್ತಾ ಇಷ್ಟ ಆಯ್ತಾ? ಎರಡು ಆಯ್ತು. ಎರಡು ಆಯಿತು. ಕಷ್ಟನೂ ಆ್ಯಂಡ್ ಇಷ್ಟನೂ. ಸೊ ಕುರಂಜಲ್ 6 ಕಿಲೋಮೀಟರ್ ಕಂಪ್ಲೀಟ್ ಆಯಿತು. ಇನ್ನು ಜಸ್ಟ್ 1 ಕಿಲೋಮೀಟರ್. ಇದು ಚೆನ್ನಾಗಿದೆ. ಕುರಂಜಲ್ ವ್ಯೂ.
ಹೇಗಿದೆ ಮೇಡಮ್ ಊಟ? ವ್ಯೂ ಸಿಕ್ಕಿತ್ತಲ್ಲ ನಿಮಗೆ? ಫಸ್ಟ್ ಟೈಮ್ ಈ ತರ ಬಂದು ಲಂಚ್ ಮಾಡ್ತಾರೆ. ಪಿಕ್ ಕಂಪ್ಲೀಟ್ ಮಾಡಿದ್ದೀರಾ, ಹೇಗೆ ಅನಿಸ್ತಿದೆ? ಸೂಪರ್ ಆಗಿದೆ. ಫಸ್ಟ್ ಕರ್ನಾಟಕದಲ್ಲಿ ನಾನು ಫಸ್ಟ್ ಟ್ರೆಕ್ ಇದು ಕಂಪ್ಲೀಟ್ ಮಾಡಿರೋದು. ಓಕೆ. ನೀವು ಮಾತ್ರ ಮೋಡಗಳ ಮಧ್ಯೆ ಕಳೆದ ಹೋಗಿದ್ದೀವಿ. ಸಖತ್ತಾಗಿದೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್. ಈ ಟ್ರಕ್ನ ಬೇರೆಯವರಿಗೆ ಏನಾದ್ರು ರೆಫರ್ ಮಾಡ್ತೀರಾ? ಖಂಡಿತ ಎಲ್ಲರೂ ಕುರಿಂಜಲಿಗೆ ಬನ್ನಿ, ಈ ಒಂದು ಎಕ್ಸ್ಪೀರಿಯನ್ಸ್ನ ನೀವು ಎಂಜಾಯ್ ಮಾಡಿ. ಸರ್, ಇವತ್ತು ಕುರಂಜಲ್ ಪಿಕ್ ಕಂಪ್ಲೀಟ್ ಮಾಡಿದ್ದೀರಾ, ಹೇಗೆ ಅನಿಸ್ತಿದೆ ನಿಮಗೆ? ಸಖತ್ತಾಗಿದೆ. ಈ ಟ್ರಕ್ನ ಬೇರೆಯವರಿಗೆ ರೆಫರ್ ಮಾಡ್ತೀರಾ ಸರ್? 100%. ಯಾರ್ಯಾರಿಗೆ ಹೆಲ್ತ್ ಬೇಕು, ನೇಚರ್ ಬೇಕು ಇಂಥವ್ರೆಲ್ಲ ಬನ್ನಿ. ಏನು ಬೇಡ ಅಂದ್ರೆ ಮನೇಲಿ ಕೂತ್ಕೊಳ್ಳಿ. ಕುರಂಜಲ್ ಟ್ರಕ್ ಕಂಪ್ಲೀಟ್ ಮಾಡಿದ್ದೀರಾ, ಹೇಗೆ ಅನಿಸ್ತಿದೆ ನಿಮಗೆ? ತುಂಬ ಚೆನ್ನಾಗಿದೆ. ಹಾಂ. ಸ್ವಲ್ಪ ಫಾಗ್ ಇದೆ ಅಷ್ಟೇ. ಬರುವಾಗ ವ್ಯೂ ಪಾಯಿಂಟ್ಸ್ ಎಲ್ಲ ಚೆನ್ನಾಗಿತ್ತು. ಮೇಲ್ಗಡೆ ಬಂದು ಬಾಕ್ಸ್ ತಿಂತ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಬೇರೆ ಯಾರಿಗಾದ್ರೂ ಇದು ಕುರಂಜಲ್ ಟ್ರಕ್ ರೆಕಮೆಂಡ್ ಮಾಡ್ತೀರಾ? ಎಸ್ ಮಾಡ್ತೀನಿ, ನನ್ನ ಕಾಲೀಗ್ಸ್ಗೆ, ಫ್ರೆಂಡ್ಸ್ಗೆ. ಓಕೆ. I'm Miss Nilesh, so this is my first time experience the trek. It was good, and I recommend to anyone who want to pick up as a person. ಸೊ ಕುರಂಜಲ್ ಪಿಕ್ ಟ್ರಕ್ ಕಂಪ್ಲೀಟ್ ಮಾಡಿ ಎಲ್ಲ ಇಳಿತಿದ್ದಾರೆ ಇವಾಗ. ಮಾಡಿದ್ದಾರೆ ಸರ್, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸರ್, ಕುರಂಜಲ್ ಪಿಕ್ ಕಂಪ್ಲೀಟ್ ಮಾಡಿದ್ದೀರಾ, ಸೊ ಹೇಗಿತ್ತು ನಿಮ್ಮ ಅನುಭವ? ಸೂಪರ್ ಸೂಪರ್ ಸೂಪರ್. ಯಾವ್ದಾದ್ರು ಪಾರ್ಟ್ ಕಷ್ಟ ಆಯ್ತು ನಿಮಗೆ ಬರುವಾಗ? ಇಲ್ಲಿ ಸ್ವಲ್ಪ ಅಷ್ಟೇ. ಈ ಸ್ಟ್ರೀಟ್ ಪಾಯಿಂಟ್ ಅಷ್ಟೇ. ಯಾವ್ದು ತುಂಬ ಇಷ್ಟ ಆಗಿದೆ? ಇದೇ ಪ್ಲೇಸ್, ಇಲ್ಲಿಂದ ಬರ್ತೀವಲ್ಲ ವ್ಯೂ ಪಾಯಿಂಟ್ ಇಂದ ಇಲ್ಲಿ, ಅದು ಮಸ್ತ್ ಇದೆ. ಸೊ ಮತ್ತೆ ಬೇರೆ ರೆಕಮೆಂಡ್ ಮಾಡ್ತೀರಾ ಟ್ರಕ್? ಮಾಡಿ 100%. ಸ್ವಲ್ಪ ಮಳೆ ಬಂದ್ರೆ ಮಳೆ ಇದ್ದೀರಿ ಇನ್ನೂ ಸಖತ್ತಾಗಿದೆ. ಮಿಸ್ ಮಾಡಬೇಡಿ ಮಾಡಿ. ಟ್ರೆಕ್ಕು ಓಕೆ ಸರ್. ಸೂಪರ್ ಆಗಿದೆ. ಬಂಡಾಜೆ ಫಸ್ಟ್ ಮಾಡಿದ್ವಿ, ಸೆಕೆಂಡ್ ಕೊಡ್ಚಾದ್ರಿ ಮಾಡಿದ್ವಿ. ಬಟ್ ಇದು ಸಖತ್ತಾಗಿದೆ, ಸ್ಟ್ರೈನ್ ಅನ್ನಿಸ್ಲಿಲ್ಲ. ಓಕೆ. ಆರಾಮಾಗಿ ಪೀಕ್ ಚೆನ್ನಾಗಿದೆ. ಬಟ್ ಬರಬೇಕಾದ್ರೆ ನಮಗೆ ಬೇಜಾರು ಅನ್ನಿಸ್ತು, ಮಳೆ ಇಲ್ಲ, ವೆದರ್ ಇಲ್ಲ, ಬಿಸಿಲಿದೆ ಅಂತ ಅನ್ನಿಸ್ತು. ಬಟ್ ಮೇಲ್ ಪೀಕ್ ಹೋಗ್ತಾ ಹೋಗ್ತಾ ಫಾಗ್ ನೋಡಿ ಅಲ್ಟಿಮೇಟ್ ಆಗಿದೆ, ಸಖತ್ತಾಗಿದೆ ಸರ್. ಸೊ ಬೇರೆಯವರಿಗೆ ಟ್ರಕ್ ರೆಕಮೆಂಡ್ ಮಾಡ್ತೀರಾ? ಸರ್ 100% ರೆಕಮೆಂಡ್ ಮಾಡ್ತೀವಿ ಸರ್. ಬಿಗಿನರ್ಸ್ಗಂತೂ 100% ಸೂಪರ್ ಆಗಿದೆ. ಬಿಗಿನರ್ಸ್ ಫಸ್ಟ್ ಟೈಮ್ ಟ್ರೆಕ್ ಮಾಡ್ತೀನಿ ಅನ್ನೋರು ಈ ಟ್ರೆಕ್ ಕಂಪಲ್ಸರಿ ಮಾಡಲೇಬೇಕು. ಇದನ್ನು ಕಂಪ್ಲೀಟ್ ಮಾಡಿ ಬೇರೆ ಟ್ರೆಕ್ ಹೋಗಿ. ಥ್ಯಾಂಕ್ ಯು. ಕೂಲ್ ಇದೆ. ಇದೇ ಬೇರೆ ತರ ಎಕ್ಸ್ಪೀರಿಯನ್ಸ್ ಆಗಿದೆ. ಹತ್ತೋದೇ ಒಂಥರ ಚಾಲೆಂಜಿಂಗ್ ಅಂದ್ರೆ ಇಳಿಯೋದು ಇನ್ನೊಂಥರ ಚಾಲೆಂಜಿಂಗ್. ಹಾಂ ಮೇಡಮ್, ನಾವು ಹೋಗಿ ದಾರಿಯಲ್ಲಿ ಬಂದಿಲ್ಲ, ಈಗ ಬೇರೆ ದಾರಿಯಲ್ಲಿ ಬಂದಿದ್ವಿ. ಸೊ ಹೇಗಿತ್ತು ನಿಮ್ದು ಎಕ್ಸ್ಪೀರಿಯನ್ಸ್ ಕಾಡು ಚೆನ್ನಾಗಿತ್ತು. ಇದು ಒಂದು ಸ್ವಲ್ಪ ಆ್ಯಕ್ಚುಲಿ ಇನ್ನೂ ಚಾಲೆಂಜಿಂಗ್ ಅಂತ ಅನ್ನಿಸ್ತು. ಯಾಕಂದರೆ ಇಳಿಯೋದು ಒಂದೊಂದ್ಸತಿ ಈಸಿ ಅನ್ಕೊಂಡ್ಬಿಡ್ತೀವಿ ಹತ್ತೋದಕ್ಕಿಂತ. ಹೌದು. ಬಟ್ ಇವಾಗ ಬಂದಿರೋ ದಾರಿ ನಾವು ಫುಲ್ಲು ಫಾರೆಸ್ಟ್ ಕಾಡು ದಾರಿ ಬಂದಿರೋದು. ಸೊ ಸ್ವಲ್ಪ ಅಲ್ಲಿ ಸ್ಲಿಪ್ ಆಗ್ತಾ ಇತ್ತು. ಸೊ ಇಂಟ್ರೆಸ್ಟಿಂಗ್ ಆಗಿತ್ತು ಈ ರೂಟ್ ತೊಗೊಂಡಿದ್ದು ನಾವು ವಾಪಸ್ ಬರಬೇಕಾದ್ರೆ. ಇಷ್ಟ ಆಯ್ತದ? ಸೂಪರ್ ಆಗಿತ್ತು, ನೈಸ್. ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಕಲ್ತ್ವಿ, ಹೆಂಗೆ ಟ್ರೆಕ್ ಮಾಡಬೇಕು, ಹೆಂಗೆ ಇಳಿಬೇಕು ಅಂತ. ಚೆನ್ನಾಗಿತ್ತು, ನೈಸ್.
Okay.